ಹಲೋ ಹಾಯ್ ನಮಸ್ತೆ ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ನಮಸ್ಕಾರ, ಚೆನ್ನಾಗಿದ್ದೀವಿ. ಅಂಡ್ ಮೊದಲಿಗೆ ಕಂಗ್ರ್ಯಾಚುಲೇಷನ್ಸ್. 250 ಸಂಚಿಕೆಗಳನ್ನ ಅನ್ವಯ ಪೂರೈಸ್ತಾ ಇದೆ ಅಂಡ್ ತುಂಬಾ ಬ್ಲಾಕ್ ಬಸ್ಟರ್ ಇದೆಲ್ಲ ಹೋಗ್ತಾ ಇದೆ. ಟಾಪ್ 5 ಇದೆ TRP ಅಂಡ್ ಮೇಜರ್ ಕಾಂಟ್ರಿಬ್ಯೂಷನ್ ನಿಮ್ದು ಕೂಡ ಇದೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ರಶ್ಮಿ ಅವರು ಈಗಾಗಲೇ ನಮಗೆ ಒಂದ್ಸರಿ ನಮ್ಮ ಆಫೀಸಿಗೆ ಬಂದಿದ್ದಾರೆ ಅಂಡ್ ಸುಶ್ಮಿತ್ ಅವ್ರಿಗೆ ವೆಲ್ಕಮ್ ಮಾಡ್ತೀನಿ ನಾನು. ಥ್ಯಾಂಕ್ ಯು. ಎಲ್ಲ ಲುಕ್ ಎಲ್ಲ ಚೇಂಜ್ ಆಗೋಗಿದೆ. ಏನು ಇದ್ರ ಹಿಂದಿನ ಹುಟ್ಟುವಂತ ಸೀನಾ ಕ್ಯಾರೆಕ್ಟರ್ಗೋಸ್ಕರ ಚೇಂಜ್ ಮಾಡ್ಕೊಂಡ್ರಾ? ಇಲ್ಲ, ಅದು ಈಗ ಸದ್ಯಕ್ಕೆ ಗೊತ್ತಿಲ್ಲ, ಈಗ ರಿವೀಲ್ ಮಾಡ್ಬೋದಾ ಇಲ್ವೋ ಅಂತ. ಅತಿ ಶೀಘ್ರದಲ್ಲೇ ಇನ್ನೊಂದು ಲುಕ್ಕಲ್ಲಿ ಬೇರೆ ರೂಪದಲ್ಲಿ ಬರ್ತೀನಿ. ಬೇರೆ ಆ್ಯಕ್ಟಿಂಗ್ ಮಾಡಕ್ಕೆ ಬರ್ತೀನಿ. ಅಂಡ್ ನಿಮ್ಮಿಬ್ಬರ ಒಂದು ಏನು ಸೀನ್ಸ್ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಆದ್ರೆ ನಮ್ಗೊಂದು ಡೌಟ್ ಇದೆ. ಎಲ್ಲ ಕಂಡು ಹಿಡಿಯೋ ನಮ್ಮ ರಶ್ಮಿಗೆ ಸೀನಿಂಗ್ ಲೈಫಲ್ಲಿ ಏನಾಗಿದೆ ಅನ್ನೋದು ಗೊತ್ತಿಲ್ವಾ ಅಂತ. ಪಿಂಕಿ ಬಗ್ಗೆ ಯಾಕೆ ಡೌಟೇ ಬರ್ತಾ ಇಲ್ಲ ಅಂತ? ಪಿಂಕಿ ಬಗ್ಗೆ ಡೌಟ್ ಬರ್ತಾ ಇಲ್ಲ ಅಂತ ಏನಿಲ್ಲ, ಆದರೆ ಪಿಂಕಿ ಮೇಲಿನ ಡೌಟ್ಗಿಂತ ಸೀನನ್ ಮೇಲಿನ ನಂಬಿಕೆ ಜಾಸ್ತಿ ಇದೆ. ಸೊ ಅದಕ್ಕೆ. ಅಂಡ್ ಸೀನಾ ಅವ್ರಿಗೆ ಇವಾಗ ಅಂದ್ರೆ ಈಗ ಒಂದು ರೀಸೆಂಟ್ ಆಗಿ ಬಂದಿರೋ ಪ್ರೊಮೋ ನೋಡ್ತಾ ಇದ್ರೆ ಈಗ ಒಂದ್ ಸ್ವಲ್ಪ ಗುಂಡಮ್ಮನ ಮೇಲೆ ಲೈಟ್ ಆಗಿ ಆ ಪ್ರೀತಿಯ ಕಾಳಜಿ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಕಾಳಜಿ ನನಗೊತ್ತಿರಂಗೆ ಬರ್ತಾ ಇಲ್ಲ. ಅದು ಜಿಮ್ ಸೀನನ್ನು ತೋರಿಸ್ತಿರೋದು ಹಂಗಿರ್ಬೋದು. ನನ್ನ ಪ್ರಕಾರ ಬಂದಿಲ್ಲ ಇನ್ನೂ. ಬರ್ಬೋದು, ಮುಂದೆ ಪರದೇನೂ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕಂತೂ ಇಲ್ಲ. ಅಂದರೆ ಅವನ ಕ್ಯಾರೆಕ್ಟ್ರ್ ಬಂದು ಹೇಗೆ ಡಿಸ್ಪ್ಲೇ ಆಗ್ತಿದೆ ಅಂದರೆ ಆ ಥರ ಪ್ರೀತಿ ಬರ್ತಿದೆ ಅನ್ನೋ ಥರ ಡಿಸ್ಪ್ಲೇ ಆಗ್ತಿದೆ. ಬಟ್ ಅವನು ಹೆಂಗೆ ಅಂದರೆ ಆ ಕಡೆ ಪಿಂಕಿನೂ ಬಿಡೋಕ್ಕಾಗ್ತಿಲ್ಲ, ಈ ಕಡೆ ಯಾಕಂದರೆ ಈಗ ಶಿವಣ್ಣನ ಕಂಡ್ರೆ ಅಷ್ಟೇ ಪ್ರೀತಿ ಅವನಿಗೆ. ಸೊ ಇಬ್ಬರನ್ನೂ ಬ್ಯಾಲೆನ್ಸ್ ಮಾಡ್ತಿದ್ದಾನೆ. ಎಲ್ಲರಿಗಿಂತ ಮಾದಪ್ಪಣ್ಣನ ಭಯ, ಗೌರವ. ಓಕೆ, ಈಗ ಒಂದು ಪ್ರೋಮೋ ಬಂದಿದೆ. ಅಲ್ಲಿ ಪಿಂಕಿ ಬಂದು ತುಂಬಾ ಗಲಾಟೆ ಮಾಡಿ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಇದು ಮಾಡ್ತಾರೆ. ಸೊ ಅಲ್ಲಿ ಒಂದು ರಿಯಾಕ್ಷನ್ ಕೊಡ್ತೀರಾ? ಅದಕ್ಕೆ ತುಂಬಾ ಅಂತೂ ಇಂತೂ ಸೀನಾ ವೈಲೆಂಟ್ ಆಗ್ಬಿಟ್ಟಿದ್ದಾರೆ, ಅಂತೂ ಪಿಂಕಿ ಒಂದು ರಿಯಾಕ್ಷನ್ ಮಾಡಿದ್ದಾರೆ, ಜನರ ಅಭಿಪ್ರಾಯ ಬರ್ತಾ ಇದೆ. ಸೊ ಈ ವೈಲೆನ್ಸ್ ಕಂಟಿನ್ಯೂ ಆಗುತ್ತಾ ಹೆಂಗೆ? ಆ ಸೀನ್ ಮಾಡ್ಬೇಕಾದ್ರೆ ಹೆಂಗಿತ್ತು ಎಲ್ಲ? ಇಲ್ಲ, ಆ್ಯಕ್ಚುಲಿ ಆ ಸೀನ್ ಅಷ್ಟು ಚೆನ್ನಾಗಿ ಬರೋದಕ್ಕೆ ನಮ್ಮ ಡೈರೆಕ್ಟ್ರು ರಾಜೇಶ್ ಮಾವಳಿ ಅವ್ರ ಕಾರಣ. ಅಂದರೆ ಅದರಲ್ಲಿ ನಾನು ಜಾಸ್ತಿ ಏನು ನನ್ನ ಎಕ್ಸ್ಪ್ರೆಷನಿಂದ ಅಂತ ಖಂಡಿತ ನಾನು ಹೇಳೋಕ್ಕಾಗಲ್ಲ. ಅವರು ಕೂಡ ಅಷ್ಟೇ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಪಿಂಕಿ ಅವರು. ಸೊ ಇಬ್ಬರು ಮಾಡಿದ್ರೇ ಕರೆಕ್ಟಾಗಿ ಟಗ್ ಆಫ್ ಥರ ಆ್ಯಕ್ಟಿಂಗ್ ಮಾಡಿದ್ರೆ, ನೀನಾ ನಾನು ಅಂತ ಆ್ಯಕ್ಟಿಂಗ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರೋ ಥರ ಕಾಣಿಸೋಕ್ಕೆ ಸಾಧ್ಯ. ಆ್ಯಂಡ್ ಸಾರಿ, ಆ ಸೀನಲ್ಲಿ ನಾನು ತುಂಬ ಅಮಾಯಕ ಥರ ಕಾಣಿಸಿದ್ದೀನಿ. ಸೊ ಹಾಗಾಗಿ ಅವ್ರಿಗೆ ತುಂಬ ನೆಗೆಟಿವ್ ಕಮೆಂಟ್ಸ್ ಬಂದಿರ್ಬೋದು, ಬೈದಿರ್ಬೋದು, ಹಾಗೆ ಹಿಂಗೆ ಅಂತ. ಬಟ್ ಆ್ಯಸ್ ಎನ್ ಆಡಿಯನ್ಸ್ ಆಗಿ ಹೇಳಬೇಕು ಅಂದರೆ, ಆ ಹುಡುಗಿ ಒಂದು ಪ್ರೀತಿಸಿರೋ ಹುಡುಗ ಸಿಗ್ತಿಲ್ಲ ಅಂತ ಆ ಫ್ರಸ್ಟ್ರೇಷನ್ ಹೊರಗೆ ಹಾಕಿದ್ದಾಳೆ. ಆಬ್ವಿಯಸ್ಲಿ ಯಾರು ತಾನೇ ಬಿಡ್ತಾರೆ, ಅವ್ನ ಹುಡುಗ ಬೇರೆ ಹುಡುಗಿನ ಮದುವೆ ಆಗಿದ್ದಾಳೆ, ಅಷ್ಟೊಂದು ಪ್ರೀತಿ ಮಾಡ್ತಿದ್ದು ಹುಡುಗ ಅಂತ. ಖಂಡಿತವಾಗ್ಲೂ ಅವಳು ಮೋಸ್ಕತಿ ಅಂತೂ ಅಲ್ಲ. ಸೊ ಹಾಗಾಗಿ ಅವಳು ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಅನಿಸುತ್ತೆ. ಇಟ್ಸ್ ಓಕೆ. ಬಟ್ ಅಂದರೂ ಒಳ್ಳೆ ಒಂಥರ ಪೋಟ್ರಿ ಆಗ್ತಿರೋದು ನಾನೇ. ಓಕೆ, ಗುಂಡಮ್ಮನ್ಗೆ ಈಗ ಮಾವನ ಸಪೋರ್ಟ್ ಅಂತೂ ತುಂಬಾ ಇದೆ. ಬಟ್ ಅತ್ತೆನ ಕಿರು ಬೆರಳಲ್ಲಿ ತಿರುಗಿಸೋ ಶಕ್ತಿ ಇದೆ. ಆದ್ರೂ ಏನಕ್ಕೆ ಆ ಒಂದು ಹೆಜ್ಜೆ ಇಡ್ತಾ ಇಲ್ಲ ರಶ್ಮಿ ಅಂತ? ಮಾವನ್ ಸಪೋರ್ಟ್ ಇದೆ, ಬಟ್ ಅತ್ತೆ ಮೇಲೆ ಅಷ್ಟೇ ಗೌರವನೂ ಇದೆ. ಅವರು ತಪ್ಪು ಮಾಡ್ತಿರ್ಬಹುದು, ಆದರೆ ಆ ಮಾಡ್ತಿರೋಕ್ಕೆ ಕಾರಣ ನನಗಿನ್ನೂ ಅದ್ರ ಬಗ್ಗೆ ಕ್ಲಾರಿಟಿ ಸಿಗದೆ ಇರೋದ್ರಿಂದ, ಸೊ ಯಾವ ಆಧಾರದ ಮೇಲೆ ನಾನು ಅವ್ರನ್ನ ತಿರುಗಿಸ್ಬೋದು? ಹೌದು, ಊಟ ಕೊಟ್ಟಿಲ್ಲ, ಬಟ್ ಜನರಲಿ ಅವ್ರು ತುಂಬ ಒಳ್ಳೆಯವರೇ ಅಲ್ವಾ? ಎಲ್ಲರಿಗೂ ಒಳ್ಳೆಯವರಾಗಿರೋರು ನನಗೆ ಮಾತ್ರ ಅಷ್ಟು ಒಂಥರ ಕೆಟ್ಟದಾಗೆ ನೋಡ್ಕೋತಾ ಇದ್ದಾರೆ ಅಥವಾ ವರ್ತಿಸ್ತಾ ಇದ್ದಾರೆ ಅಂದರೆ ಏನೋ ಇರಬೇಕು ಅಂತಲೇ ನನಗೂ ಅನಿಸ್ತಿರಬಹುದು. ಸೊ ಹಾಗಾಗಿ ಅಷ್ಟು ದೃಢ ನಿರ್ಧಾರ ಮಾಡಿ ಅವ್ರನ್ನ ಕಿರುಬೆರಳಲ್ಲಿ ಆಡಿಸೋ ಪ್ರಯತ್ನ ಏನೂ ಮಾಡಿಲ್ಲ. ಬಟ್ ಅವಾಗವಾಗ ನಂಗೆ ತುಂಬಾ ಗುಂಡಮ್ಮ ಕ್ಯಾರೆಕ್ಟರ್ ತುಂಬಾ ಹರ್ಟ್ ಮಾಡೋ ರೀತಿಲಿ ವರ್ತಿಸಿದಾಗ ಅವ್ರಿಗೂ ನಾನು ವಾಪಸ್ ಕೊಟ್ಟಿರೋದಿದೆ. ಅವ್ರ ಹತ್ರ ಕ್ಲಾರಿಟಿ ತೊಗೊಳಕ್ಕೆ ಪ್ರಯತ್ನ ಪಟ್ಟಿರೋದಿದೆ. ಏನು ನಿಮ್ಮ ಸಮಸ್ಯೆ ಹೇಳಿ ಅಂತಲೂ ಹೇಳಿರೋದಿದೆ. ಸೊ ಹಾಗಾಗಿ ಇನ್ನೂ ಆ ಲೆವೆಲ್ ಹಂತಕ್ಕೆ ಹೋಗಿಲ್ಲ. ಸೀನ್ ಮೇಲೆ ನಿಮ್ಗಿರೋದು ಅನುಕಂಪನ ಇಲ್ಲ ಸ್ನೇಹನ ಪ್ರೀತಿನ?
ಸದ್ಯಕ್ಕೆ ಭದ್ರವಾಗಿರೋ ಸ್ನೇಹ. ಯಾಕೆ ಅಂದರೆ ಅನುಕಂಪಕ್ಕೆ ಹೌದು ಒಂದು ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ಅನುಕಂಪನೂ ಇತ್ತು, ಆದರೆ ಇವಾಗ ಭದ್ರವಾಗಿರೋ ಸ್ನೇಹದ ಒಂದು ಪರ್ಸ್ಪೆಕ್ಟಿವಲ್ಲಿ ಅವನ ಹೆಂಗೆ ಅವನ ಜೀವನನ ಅಥವಾ ಅವನ ಒಂದು ಥಾಟ್ಸ್ನ ಅವನ ಯೋಚನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಅಷ್ಟೇ. ಅದು ಮುಂದೆ ಅನುಕಂಪನೂ ಆಗ್ಬೋದು, ಪ್ರೀತಿನೂ ಆಗ್ಬೋದು, ಅಥವಾ ಐ ಥಿಂಕ್ ಅದು ಸ್ನೇಹದ ರೂಪದಲ್ಲಿರೋ ಪ್ರೀತಿ ಅಷ್ಟೇ.